ಯಶ್ ಅವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಬೇಕು ತಮ್ಮ ಗ್ರಾಮದಲ್ಲಿ ಅನ್ನೋ ಕಾರಣಕ್ಕೆ ಆ ಗ್ರಾಮದ ಯುವಕರೆಲ್ಲ ಸೇರಿ ದೊಡ್ಡ ಬ್ಯಾನರ್, ಯಶ್ ಅವರ ದೊಡ್ಡ ಕಟೌಟ್ ಅನ್ನ ಹಾಕ್ಲಿಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಆ ಕಟೌಟ್ ಹೋಗಿ ವಿದ್ಯುತ್ ತಂತಿಗೆ ತಗುಲಿದೆ. ಸೂರಣಗಿ ಗ್ರಾಮದ 3 ಯುವಕರು ಕ್ಷಣ ಮಾತ್ರದಲ್ಲಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಅವರ ಅಂತಿಮ ಕ್ರಿಯೆ ಕೂಡ ಆಗಿ ಹೋಗಿದೆ ಇವತ್ತು. ಇನ್ನು ಸರ್ಕಾರದ ಕಡೆಯಿಂದ ಪರಿಹಾರ ಕೂಡ ಘೋಷಣೆ ಮಾಡಲಾಗಿದೆ. ಈಗ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನವನ್ನ ಹೇಳಿದ್ದಾರೆ ನಟ ಯಶ್. ಜನವರಿ 8 ಯಶ್ ಆಲ್ರೆಡಿ ಹೇಳಿದ್ರು ಈ ಬಾರಿ ನಾನು ಸಿಗೋದಿಲ್ಲ ಅಂತ ಹೇಳಿ ಬೇರೆ ಕಡೆ ಇದ್ದರು. ಆಲ್ರೆಡಿ ಹೇಳ್ಕೊಂಡಿದ್ರು ನಾನು ಈ ಸಲ ಯಾವುದೇ ಸೆಲೆಬ್ರೇಷನ್ಗೆ ನಿಮ್ಮ ಜೊತೆ ಸಿಗೋದಿಲ್ಲ ಅಂಥೇಳಿ. ಯಶ್ ಅಭಿಮಾನಿಗಳು ಒಂದು 20 ಅಡಿ ಎತ್ತರದ ಕಟೌಟ್ ಪ್ರತಿ ವರ್ಷ ಹಾಕ್ತಾರಂತೆ. ಈ ಬಾರಿ ಕೂಡ ಹಾಕುವಂಥ ಪ್ರಯತ್ನಗಳನ್ನು ಅಲ್ಲಿ ಮಾಡಿದ್ದಾರೆ. ಏನಾಗಿದೆ, ದುರದೃಷ್ಟವಶಾತ್ ಸಾಧಾರಣವಾಗಿ ಎಲೆಕ್ಟ್ರಿಕ್ ವೈರ್ಗೆ ತಾಗಿ ಶಾರ್ಟ್ ಸರ್ಕ್ಯೂಟ್ ಆಗಬೇಕು ಅಂತಂದರೆ ಬಹುಶಃ ಕಬ್ಬಿಣ ಮೆಟಲ್ ಯೂಸ್ ಮಾಡಿದ್ದಾರೆ. ಬಟ್ ಮರ ಆಗಿದ್ದರೆ ಆ ರೀತಿಯ ಹೇಳಿಕೆಗಳು ಕೂಡ ಇದೆ. ಇದು ನೇರ ಪ್ರಸಾರ ದೃಶ್ಯಾವಳಿಗಳು. ಆ ಕಟೌಟ್ ಏನಾಗಿದೆ, ಅಲ್ಲಿ ಎತ್ತರದಲ್ಲಿರುವಂಥ ವಿದ್ಯುತ್ ತಂತಿಗೆ ತಾಗಿ 3 ಮೃತಪಟ್ಟಿರುವಂಥದ್ದು ಬಹಳ ಆಶ್ಚರ್ಯ. ಹೀಗಾಗಿ ಇದೀಗ ಯಶ್ ಆಲ್ರೆಡಿ ಆ ಕುಟುಂಬಸ್ಥರನ್ನ ಭೇಟಿಯಾಗೋದಕ್ಕೆ ಬಂದಿದ್ದಾರೆ. ಮುರಳಿ, ನವೀನ್, ಹನುಮಂತ 3, ಅದರಲ್ಲೂ ಈಗೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರು, ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಮಗ, ಒಬ್ಬನೇ ಮಗ, ಆತ ಈ ರೀತಿ ಕ್ಷಣ ಮಾತ್ರದಲ್ಲಿ ನಿಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಾನೆ ಅಂತಂದ್ರೆ ಆ ಕುಟುಂಬಕ್ಕೆ ಎಂಥ ನೋವು, ಎಂಥ ದುಃಖದ ಸಂಗತಿ. ಖುದ್ದು ಯಶ್ ಅವರು ಬಂದಿದ್ದಾರೆ, ಸಾಂತ್ವನ ಹೇಳ್ತಿದ್ದಾರೆ ಕುಟುಂಬಕ್ಕೆ. ಆದ್ರೆ ಮಗನನ್ನ ಕಳೆದುಕೊಂಡ ದುಃಖ ಮಾತೆ ಇದೆಯಲ್ಲ, ಪುತ್ರ ಶೋಕಂ ನಿರಂತರಂ ಅಂತ ಹೇಳಿ. ಕ್ಯಾಮ್ರಾ ಬಂದಿರಿ ಸರ, ನಮ್ಗೆ ಅಷ್ಟು ಅಭಿಮಾನ ಐತ್ರಿ ಸರ. ನನ್ನ ಅಮ್ಮ ಇದ್ರೆ ಒಂದು 8 ವರ್ಷದಿಂದ ಇಲ್ಲಿ ಏರಿಯಾದಲ್ಲಿ ಎಲ್ಲ ಯುವಕರು ಒಂದು 25-30 ಜನ ಸೇರ್ಕೊಂಡು ಯಾವುದೇ ಫಿಲ್ಮ್ ರಿಲೀಸ್ ಆದ್ರೂ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತೆ ನಿಮ್ಮ ಬರ್ತ್ಡೇ ಬಂತಂದ್ರೆ ಇವ್ರದ್ದು ಒಂದು ಹಬ್ಬ ಮೈಸೂರು ಪಾಕ್ ತೊಗೊಂಡು ಬೇಕ್ರಾಗ ಏನು ಐಟಮ್ಸ್ ಇದ್ದು ಇಲ್ಲಿ ಇರೋಕ್ಕೆಲ್ಲ ಅನ್ಸೋದಣ್ಣ. ಆಮೇಲೆ ಒಂದು ಅಕ್ಕಿ ಪ್ಯಾಕೆಟ್ ತಂದು ಅನ್ನ ಸಂತರ್ಪಣೆ ಮಾಡ್ಕೊಂಡು ಇಲ್ಲಿ ಮರಿಯಮ್ಮನ ದೇವಸ್ಥಾನ ಅಂತ ಇತ್ತು, ಅಲ್ಲಿ ಇಟ್ಕೊಂಡು ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡೋದು, ಊಟದ ವ್ಯವಸ್ಥೆ ಮಾಡೋಣ ಅಂತಂದು ಹನುಮಂತ ಅಂತ ಇವ್ರೇನು ಒಂದು 15 ದಿನ ಟೀಮ್ ಇದ್ದಾರೆ. ಆದ್ರೆ ನಿನ್ನ ಹಚ್ಚ ನೋಡೋದು ಆಗ್ಬಾರ್ದಿತ್ತಣ್ಣ. ಎಲ್ಲರೂ ಒಂದು ದುಡಿಯೋ ವಯಸ್ಸು ಈ ಮನೆಗೆ ಆಧರಿಸ್ತಾರೆ. ಹಲೋ
ಬರ್ತೀವಲ್ಲ ಓಕೆ ಒಂದೇ ಸೆಕೆಂಡ್ ಹಾಂ ಕುತ್ಕೊಂಡಿದ್ದಾರೆ ಮನೆ ಹಾಕ ದೊಡ್ಡ ಕಾಣಿಸ್ರಿ ಸರ ನನಗ್ ಮನೆ ಗಿಫ್ಟ್ ಕೊಟ್ರ ದೊಡ್ಡದೊಂದು ಫೋಟೋ ಕೊಡಯ್ಯ ಅಂದಿದ್ರಿ ಯಾರಿಗ್ ಈ ಫೋಟೋ ಯಾರಿಗ್ ಕೊಡ್ಲಿರಿ ಸರ ಅಷ್ಟ್ ಪ್ರೀತಿಲಿಂದ ನೋಡ್ದವನ ಹೋಗ್ಯಾನ್ರಿ ಇವತ್ ಸರ್ ಅವ್ನ ಕಣ್ಣಿನ ನಮ್ಮ ಬಿಟ್ಕೊಡಕ್ ನಮ್ಮ ಅಪ್ಪ ನಮ್ಮ ದುಡ್ದು ಒಳಗಿಂದ ಮಾಡ್ರಿ ನನಗೆ ಅಂಗಿ ಗಿಫ್ಟ್ ಕೊಡ ಅಂದ್ರಿ ಸರ ಏನ್ ಕೊಡ್ತೀರಿ ನಾನು ಮೂರನೇ ಮನೆಗೆ ಕ್ಯಾಮ್ರಾ ಬಾಗೋಡ ಎಂತಾಗ ಬಾ ಒಳಗೆ ಹಾಕ ಬರ್ರಿ ಬರ್ರಿ ಅಲ್ಲಿ ನೋಡ್ರಿ ಕ್ಯಾಮ್ರಾ ಗದಗ ಜಿಲ್ಲೆಯ ಸುರಳಗಿ ಗ್ರಾಮಕ್ಕೆ ನಟ ಯಶ್ ಭೇಟಿ ಕೊಟ್ಟಿದ್ದಾರೆ. ಯಶ್ ಮುಂದೆ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಯಶ್ ಅಂದ್ರೆ ಅಭಿಮಾನ ಇತ್ತು ತಮ್ಮ ಮನೆಯ ಮಗನಿಗೆ ಅನ್ನೋದನ್ನ ವಿವರಿಸಿ ಹೇಳ್ತಿದ್ದಾರೆ. ಯಶ್ ಅವರ ಯಾವುದೇ ಚಿತ್ರ ಬಿಡುಗಡೆ ಆದರೂ ಕೂಡ ಇಡೀ ಊರಿನಲ್ಲಿ ಹಬ್ಬದ ವಾತಾವರಣ. ಇನ್ನು ಯಶ್ ಅವರ ಹುಟ್ಟುಹಬ್ಬ ಬಂತು ಅಂತಂದ್ರೆ ಪಟ್ಟಣದಿಂದ ಸ್ವೀಟ್ ತಂದು ಮೈಸೂರು ಪಾಕ್ ತಂದು ಇಡೀ ಊರಿಗೆ ಹಂಚ್ತಾ ಇದ್ರಂತೆ. ಮೂಟೆಗಟ್ಟಲೆ ಅಕ್ಕಿಯನ್ನ ತಂದು ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇದ್ರಂತೆ ಈ ಹುಡುಗರು. ಅಂಥ ಯಶ್ ಅಭಿಮಾನಿಗಳು ಯಶ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕಟೌಟ್ ಅನ್ನ ಹಾಕೋ ಸಂದರ್ಭದಲ್ಲಿ ಆದ ಅವಘಡದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಅಭಿಮಾನಿಗಳ ಕುಟುಂಬಸ್ಥರ ನೋವಿಗೆ ಕಿವಿಯಾಗಿದ್ದಾರೆ ನಟ ಯಶ್. ಸರ್ ಸರ್ ನನಗೆ ಮಧ್ಯದಲ್ಲಿ ರ್ಯಾಪ್ ಮಾಡಕ್ಕೆ ಹೇಳ್ತಾರೆ. ತಗೊಳ್ಳಿ, ನನಗೆ ಎಣ್ಣೆ ತಣ್ಣಗಾಗಬೇಕು. ತಗೊಳ್ಳಿ ಸರ್. ನಮ್ ತಮ್ಮನ್ ನೋಡಕ್ ನೀವ್ ಬಂದಿರಿ ಸರ ನಮ್ಗ ಅಷ್ಟ ಅಭಿಮಾನ ಐತ್ರಿ ಸರ ನನ್ ತಮ್ಮ ಇದ್ರಿ